ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮಲ್ಟಿ ಸ್ಟಾರ್ ಅಭಿಷೇಕ್ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಈ ವಿಡಿಯೋದಲ್ಲಿ ನಾವು ಶ್ರೀ ವಜ್ರಮುನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ನಾವು ಫಸ್ಟ್ ಟೈಮ್ ತಲಗಟ್ಪುರದಲ್ಲಿ ಇದೆ ಅಲ್ವಾ, ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ದೇವಸ್ಥಾನ ಹೇಗಿರುತ್ತೆ ಅಂತ ನಾನಂತೂ ತುಂಬ ಕ್ಯೂರಿಯಸ್ ಆಗಿದ್ದೀನಿ. ನೋಡ್ಕೊಬರೋಣ ಬನ್ನಿ ದೇವಸ್ಥಾನ ಹೇಗಿದೆ ಅಂತ. ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಈ ದೇವಸ್ಥಾನದ ಬ್ಯಾಕ್ಗ್ರೌಂಡ್ ಹೇಗಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋವನ್ನು ಕೊನೆಯವರೆಗೂ ಮಿಸ್ ಮಾಡಿದೆ ನೋಡಿ. ಇವತ್ತು ನಮ್ಮ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇತ್ತು. ಸೊ ಅದನ್ನ ಮುಗಿಸ್ಕೊಂಡು ನಾವು ಹಾಗೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಯಾವ್ದಾರ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ವಜ್ರಮುನೇಶ್ವರ ಸ್ವಾಮಿ ದೇವಸ್ಥಾನ ಹತ್ರ ಬಂದಿದ್ದೀವಿ. ಸೊ ಬನ್ನಿ, ಈ ದೇವಸ್ಥಾನ ಹೇಗಿದೆ ಅಂತ ನೋಡ್ಕೊಂಬರೋಣ. ನಿಮಗೂ ತೋರಿಸ್ಬೇಕು ಅಂತ ಅನಿಸ್ತು, ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗಾಗಿ ಕೊನೆವರೆಗೂ ಈ ವಿಡಿಯೋವನ್ನು ಮಿಸ್ ಮಾಡಿದೆ ನೋಡಿ. ಸೊ ಬನ್ನಿ, ಬಲಗಾಲಿಟ್ಟು ಒಳಗಡೆ ಹೋಗೋಣ. ಸೊ ಫ್ರೆಂಡ್ಸ್, ಇಲ್ಲಿ ಒಂದು ಚಿಕ್ಕದಾಗಿ ಕಲ್ಯಾಣಿ ಥರ ಮಾಡಿದ್ದಾರೆ. ಈ ಕಲ್ಯಾಣಿಯಲ್ಲಿ ನೀರಿಲ್ಲ ಸದ್ಯಕ್ಕೆ. ನೋಡೋಣ ಬನ್ನಿ ಹೇಗಿದೆ ಅಂತ. ಎದುರುಗಡೆ ನಂದಿ ದೇವರನ್ನ ಕೂಡಿಸಿದ್ದಾರೆ. ಮತ್ತು ನಂದಿ ಸೀರೆ ಎದುರುಗಡೆ 4 ಕಲ್ಲಿನ ದೇವರು ಇಟ್ಟಿದ್ದಾರೆ. ಸೊ ಅದು ಯಾವ ದೇವರು ಅಂತ ನಮ್ಗೆ ಗೊತ್ತಿಲ್ಲ. ನೋಡಿ, ಇಲ್ಲಿದೆ ಕಲ್ಯಾಣಿ. ಆಮೆಗಳಿದ್ದಾರೆ ಫ್ರೆಂಡ್ಸ್ ಕಲ್ಯಾಣಿಲಿ. ಸೊ ನಾವು ಈ ಒಂದು ಕಲ್ಯಾಣಿಗೆ ಕಾಯಿನನ್ನು ಹಾಕ್ತಾ ಇದ್ದೀವಿ. ನಾವು ವಿಷ್ಣುನ ಬೇಡ್ಕೊಂಡು ಬನ್ನಿ ಹಾಕೋಣ. ನೋಡ್ತಾ ಇರ್ಬೋದು, ಇಲ್ಲಿ 6 ಆಮೆಗಳಿದ್ದಾವೆ. ಸೊ ನೋಡಿ, ಮಳೆ ಟೈಮಲ್ಲೆಲ್ಲ ಇಲ್ಲಿ ಫುಲ್ ನೀರು ತುಂಬ್ಕೊಂಡ್ಬಿಡುತ್ತೆ ಕಲ್ಯಾಣ ತುಂಬ. ಸೊ ಫ್ರೆಂಡ್ಸ್, ಈ ಒಂದು ಜಾಗ ತುಂಬ ಪ್ರಶಾಂತವಾಗಿದೆ. ಹಾಗೆ ನೇಚರ್ ಒಳಗಡೆ ಕಟ್ಟಿದ್ದಾರೆ ದೇವಸ್ಥಾನ. ಸೊ ಯಾರಾದರೂ ಸಿಟಿಗೆ ಬಂದರೆ, ತಲಗಟ್ಪುರಕ್ಕೆ ಬಂದರೆ ಈ ಒಂದು